ಶರಣು ಶರಣಾರ್ಥಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಧಾರವಾಡದ ಹೆಬ್ಬಳ್ಳಿ ಅಗಸಿಯ ಶಿವಾನಂದ ಎಂಬುವಂತ ಇವರು ದೊಡ್ಡ ಡಾಕ್ಟರ್ ಅಂದ್ರು ಅಡ್ಡಿಲ್ಲ. ಯಾಕಂದ್ರ ಇವರ ಸಾಧನೆ ದೊಡ್ಡದೈತಿ. ಏನಪ್ಪಾ ಅಂದ್ರ ಇವರು ಸದಾ 5 ವರ್ಷಗಳ ಕಾಲ ಬರೀ ತರಕಾರಿ ಹಣ್ಣು ಹಂಪಲ ತಿನ್ನುತ್ತಾ ಆಹಾರ ಪದಾರ್ಥಗಳನ್ನು ಎಣ್ಣೆ ದಿನಸವನ್ನು ಯಾವುದೇ ಸ್ವೀಕರಿಸ ಬಿಟ್ಟ ಬರೀ ಹಣ್ಣು ಪದಾರ್ಥದ ಮ್ಯಾಲನ ಬಂದಂತ ವ್ಯಕ್ತಿ ಇವರು. ಇವರಿಗೆ ಎಲ್ಲ ಪೇಪರಿನವರು ಎಲ್ಲ ಅವು ಸಂಘ ಸಂಸ್ಥೆಗಳವರು ಸ್ಕೂಲಿನವರು ಕರೆದ ಎಲ್ಲ ಸನ್ಮಾನ ಮಾಡ್ಯಾರ. ಇವ್ರಿಗೆ ಒಳ್ಳೆ ಆರೋಗ್ಯದೊಳಗೆ ಹೆಂಗ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗ್ಬೇಕು. ಈಗಿನ ಹುಡುಗರು ತಿನ್ನುವಂತ ಫುಡ್ದಲ್ಲಿ ಏನೇನ ಇರ್ತೈತಿ ಎಣ್ಣೆ ದಿನಸುಗಳ ಮತ್ತ ಈಗ ನಾವು ಅನೇಕ ಗೋಬಿ ಮಂಚೂರಿ ಆಗಲಿ ಇವೆಲ್ಲ ಏನೇನೋ ಬಂದವಲ್ಲ ಪಾನಿಪುರಿ ಇಂಥವೆಲ್ಲ ತಿನ್ನೋದ್ರಿಂದ ಏನಾಕೈತಿ ಎಲ್ಲಕ್ಕೆ ಎಣ್ಣೆ ಮಿಶ್ರಣ ಇರ್ತೈತಿ. ಇಂಥವೆಲ್ಲ ಬಹಳ ತೂಕ ಮಾಡಿ ಹಾಸ್ಪಿಟ್ಲ್ ಅಣುಲಿ ಸೋಸಿ ಬಹಳ ಕಷ್ಟಪಟ್ಟ ಇದ್ರೊಳಗ ಏನ್ ಮಾಡಿದ್ರೆ ನಮಗ್ ಸುಖ ಆಕೈತಿ ಅನ್ನೋದ್ರ ಬಗ್ಗೆ ಶಿವಾನಂದ ಅವರು ಬಹಳ ಸ್ಟಡಿ ಮಾಡಿ ಅವರು ಸತತ ಇದರ ಒಂದ ಹಣ್ಣು ಹಂಪಲದ ಫಾಲೋಯಿಂಗ್ ಅಂತಾರಲ್ಲ ಹಂಗ್ ಮಾಡ್ಕೊಂತ ಬಂದು ಈಗ ಅವರು ಆರೋಗ್ಯ ಅವ್ರದ್ದು ಹೆಂಗೈತಿ ನೋಡಿ. ಈಗ 5 ವರ್ಷ ಆತವ್ರ ಯಾವುದೇ ಎಣ್ಣೆ ಪದಾರ್ಥವನ್ನು ತಿನ್ನೋಂಗಿಲ್ಲ, ಬರೀ ಹಣ್ಣು ಹಂಪಲವನ್ನು ಸ್ವೀಕರಿಸುತ್ತಾ ಈಗ ಆರೋಗ್ಯವನ್ನು ಇಟ್ಕೊಂಡಾರ. ಅದಕ್ಕಾಗಿ ಅವರು ಈಗ ಇವತ್ತಿನ ದಿವಸ ಶ್ರೀ ಮುರುಘಾ ಮಠಕ್ಕೆ ಬಂದ ಎಲ್ಲ ಶರಣರಿಗೆ ಈ ಸಂದೇಶವನ್ನು ಹೇಳೋಣ ಅಂತೇಳಿ ನಮ್ಮಲ್ಲಿ ಕೇಳಿಕೊಂಡಾಗ ಹಾಗೆ ನಮ್ಮ ಉಪಾಧ್ಯಕ್ಷರ ಪರ್ಮಿಷನ್ ಅದ ಮೇರೆಗೆ ಇವತ್ತಿನ ದಿವಸ ಅವರಿಗೆ ವೇದಿಕೆಯಲ್ಲಿ ನಮಗೆಲ್ಲರೂ ಕುರಿತು ಅಂತವರಿಗೆ ತಾವೆಲ್ಲರೂ ಮೂಲಕ ಪರಮ ಪೂಜ್ಯ ತ್ರಿವಿಧ ದಾಸೋಹಿಗಳಾದಂತಹ ಅಗ್ನಿ ಶಿವಗಳು ಹಾಗೂ ಮೃತ್ಯುಂಜಯ ಮಹಾಂತಪ್ಪಗಳ ಈಗಿನ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಎಲ್ಲ ಇಂಥ ಸಂಘ ಸಂಸ್ಥೆಗಳಿಗೆ ಹೋಗಿ ಹೆಚ್ಚಿನ ಕಾರ್ಯಕ್ರಮ ಮಾಡುವಂತಹ ಸೌಭಾಗ್ಯವನ್ನು ಕಲ್ಪಿಸಲಿ ಅಂತ ಶಿವಾನಂದ ಹೆಬ್ಬಳ್ಳಿ ಅವರು ಇವತ್ತಿನ ದಿವಸ ತಮಗೆಲ್ಲ ಕುರಿತು 4 ಮಾತು ಮಾತಾಡಿದ್ರು. ತಾವೆಲ್ಲ ಶಾಂತ ರೀತಿಯಿಂದ ಕೇಳಬೇಕು. ನಮಸ್ಕಾರ ಎಲ್ಲರಿಗೂ. ಇವತ್ತು ಮುರುಘಾ ಮಠಕ್ಕೆ ಏನ ಶಿವಗಳೇ ಆಮೇಲೆ ಮಹಾಂತಪ್ಪನವ್ರ ಆಶೀರ್ವಾದಂತ್ರ ಎಲ್ಲ ನೀವು ಎಲ್ಲ ಇಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಒಂದು ವಿದ್ಯಾಭ್ಯಾಸ ಕಲಿತಾ ಇದ್ದೀರಿ. ಒಳ್ಳೆ ಒಂದು ಸಾತ್ವಿಕವಾಗಿ ಮಂತ್ರ ಆಮೇಲೆ ಪೂಜೆ ಎಲ್ಲ ಕಲ್ಕೊಂಡ್ ಬಂದಿರಿ. ಒಳ್ಳೇದಾಗ್ಲಿ ತಮ್ಗೆ. ಇವತ್ತು ನಾನು ಇಲ್ಲಿ ಬಂದಿದ್ದ ಉದ್ದೇಶ ಏನಂತಂದ್ರೆ ಈಗಿನ ಕಾಲದೊಳಗ ಪ್ರತಿಯೊಂದು ಮನೆಯೊಳಗೂ ಶುಗರ್ BP ಥೈರಾಯ್ಡ್ ಯಾರಿಗಿಲ್ಲ ಅಂತ ಹುಡ್ಕೊಂತ ಹೋದ್ರೆ ಸಿಗುದು ಅಪರೂಪ ಆಗ್ಬಿಟ್ಟೈತಿ. 2019 ಇಸ್ವಿ ಒಳಗ ನನಗೆ ಸ್ವಂತ ಶುಗರು ಥೈರಾಯ್ಡು BP ಸ್ವಲ್ಪ ಕಿಡ್ನಿ ಸಮಸ್ಯೆ ಆಗಿತ್ತು. ಕಿಡ್ನಿ ಡ್ಯಾಮೇಜ್ ಆಗಕ್ಕೆ ಬಂದಿತ್ತು. ಪ್ರತಿಯೊಂದು ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಅಲೋಪತಿ ಪ್ರತಿಯೊಂದು ತೋರಿಸಿದೆ ನಾನು. ಈಗ ಎಲ್ಲಾರು ತೋರಿಸ್ತೀರಿ. ಯಾರಿಗೂ 10 ವರ್ಷದಿಂದ ಶುಗರ್ ಹೋಗತ್ತಿಲ್ಲ. ಟ್ಯಾಬ್ಲೆಟ್ ತಗೋತಾರ, ಸೈಡ್ ಎಫೆಕ್ಟ್ ಜಾಸ್ತಿ ಆಗತ್ತಾವ. ನನಗೂ ಹಂಗ ಟ್ಯಾಬ್ಲೆಟ್ ತಗೊಂಡಿದ್ದಕ್ಕೆ ಇನ್ನೂ ಸಮಸ್ಯೆ ಜಾಸ್ತಿ ಆಕೊಂತ ಉಂಟು. ನೀವು ಲೈಫ್ ಲಾಂಗ್ ತಗೋಬೇಕ. ಇಷ್ಟು ನೀವು ಒಂದೇ ಟೈಮ್ನಾಗ ಶುಗರು ಥೈರಾಯ್ಡ್ BP ಎಲ್ಲ ಅದಾವ ಅಂತಂದ್ರೆ ನೀವು ಇನ್ನು ಬರ್ಬರ್ತ ಸಮಸ್ಯೆ ಆಕೈತಿ. ಆಮೇಲೆ ನೀವು ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಂಡ್ರೆ ಅಷ್ಟೇ ನಿಮ್ಗೆ ಕರೆಕ್ಟ್ ಆಕೈತಿ, ಇಲ್ಲ ಏನೋ ಕರೆಕ್ಟ್ ಆಗೋದಿಲ್ಲ. ಆಮೇಲೆ ಹಿಂಗೆ ಅನುಲಿ ಸೋಸ್ಕೊಂತ ಹೋಗುದು ಅಂತಂದ್ರೆ ನಾನು ಟ್ಯಾಬ್ಲೆಟ್ ತಗೊಂತ ಹೋದೆ, ಇನ್ನೂ ತ್ರಾಸ ಜಾಸ್ತಿ ಆಗ ಸೈಡ್ ಎಫೆಕ್ಟ್ ನನಗೆ. 2019 ನಾನು ಭಗವದ್ಗೀತೆ ಓದ್ಕೊಂತ ಕುಂತಿದ್ದೆ. ನಮ್ಗೆಲ್ಲ ಗೊತ್ತಿರ್ಬೇಕ. ಭಗವದ್ಗೀತೆಯ ಅಧ್ಯಾಯ ನಂಬರ್ 9 ಶ್ಲೋಕ ನಂಬರ್ 26 ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ್ಯಾ ಭಕ್ತಿ ಪ್ರಯಚ್ಛತಿ ತದಯಂ ಉಪರಿತಂ ಅಶ್ನಾಮಿ ಪರ್ಯತಾತ್ಮನಂ. ಇದ್ರ ಅರ್ಥ ನಾನು ಹುಡುಕೊಂತ ಹೋದೆ ಸಂಸ್ಕೃತ ಇದು ಕನ್ನಡದಾಗ ಏನೈತಿ ಅಂತ ಏಕಾಸ. ದೇವ್ರಿಗೆ ಹೂವು ಹಣ್ಣು ಪತ್ರಿ ನೀರ್ ಅಷ್ಟ ಹೋಯ್ತೇನೋ. ಯಾರೋ ರೊಟ್ಟಿ ಅನ್ನ ಪಲ್ಯ ಮಸಾಲೆ ಏನು ಹೋಗಿದಿಲ್ಲ ಎಡಿಗೆ. ಅದ್ರಿಗೆ ಆಮೇಲೆ ಮಾಡೋದು ಬೇರೆ. ಈಗ ನಾವು ದಿನಾ ದೇವ್ರಿಗೆ ಹೋಗುದೇನ ಪತ್ರಿ ಹೂವು ಎಣ್ಣೆ ಹಲ್ಲಿ ಇಷ್ಟ ಹೋಯ್ತೇವೆ. ಅದಕ್ಕೆ ನಾನು ಮೆಡಿಸಿನ್ಗಳು ಬಿಟ್ಟು ಇವನ್ ಅಷ್ಟ ತಿಂದ್ರೆ ಹೆಂಗೆ? ಅನ್ನ ರೊಟ್ಟಿ ಆಮೇಲೆ ಬೇಯಿಸಿದ್ದು ಖಾರ ಮಸಾಲೆ ಹುಳಿ ಎಲ್ಲ ಬಿಟ್ಟೆ ಬರೀ ಹೂವು ಹಣ್ಣು ಎಲಿ ಆಮೇಲೆ ನೀರ್ ಇವನಷ್ಟ ಸೇವಿಸಿ ನೋಡಿದ್ರೆ ಹೆಂಗ ಅಂತ ಏಕಾಸ್ ನಾನು ಪ್ರಯೋಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ಬಾಡಿ ಮೇಲೆ ಟ್ಯಾಬ್ಲೆಟ್ ಅದು ಬಿಟ್ಟೆ. 15 ದಿವಸದಾಗ ನಿಮ್ಗೆ ಹೇಳ್ತಾನ ನಾನು ಇಷ್ಟು ವಿಚಿತ್ರ ರಿಸಲ್ಟ್ ಬಂತ. ರಿಪೋರ್ಟ್ ಚೆಕ್ ಮಾಡಿದೆ, ಶುಗರ್ ನಾರ್ಮಲ್ ಬಂದಿತ್ತು ನಂದು. ಅಷ್ಟ ನನ್ನ ಮನ್ಸಿಗೆ ಕಾನ್ಫಿಡೆಂಟ್ ಬರಾಕತ್ತ. ನೀವೆಲ್ಲ ಇಷ್ಟಕ್ಕನ ಯಾವ್ದು ಮೆಡಿಸಿನ್ ಇಲ್ಲ, ಪ್ರತಿಯೊಂದು ನಾರ್ಮಲ್ ಬರ. 15ನೇ ಶುಗರ್ ನಾರ್ಮಲ್ ಬಂತ. 10 ವರ್ಷ 15 ವರ್ಷ ರೋಗ ಆತಿಲ್ಲ ಶುಗರ್. ಬಂದ್ಗುಲ್ಲೇ ಆತ್ಮಹತ್ಯೆ ಮಾಡೋಕೆ ಎಷ್ಟೋ ಜನ ಹೊಂಟಿರ್ತಾರ.
ನನಗ ಬಂದು ಈಗ ಭೇಟಿಯಾಗತ್ತಾರ. ಅಷ್ಟೊಂದು ದೊಡ್ಡ ರೋಗ ಅಲ್ಲ, ಅದೆಲ್ಲ ಅನ್ಕೊಂಡ್ಬಿಟ್ರಿ. ಈಗ 15 ದಿನ ಹೂವು ಹಣ್ಣು ಆಮೇಲೆ ತಪ್ಪಲ ನೀರು ಅಷ್ಟೇ ತಗೋತಿದ್ದೆ ನಾನು. ಮತ್ 15 ದಿನ ತಗೊಂಡ್ ಹೋದ್ರೆ ಮತ್ತೆ BP ಕಡಿಮೆ ಆಗ್ಬೋದು ಅಂತ ಸಂಘ ತಗೊಂತ ಹೋದೆ. ಅವಾಗ ನೀರ್ ರಿಪೋರ್ಟ್ ನೋಡಿ ಅದು ನಾರ್ಮಲ್ ಬಂದಿತ್ತು. ಇನ್ನು ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಆಮೇಲೆ ಸ್ಟೋನ್ ಆಗಿದ್ದು. ಅವ್ರ ಇಲ್ಲ ನಿಮ್ಗೆ ಒಂದ್ ಕಡೆ ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಬೇಕು, ಬೇರೆ ಹಾಕ್ಬೇಕು, ಇದು ಕಡಿಮೆ ಆಗುದನೇ ಇಲ್ಲ ಅನ್ನೋದ್ರು. ನನಗೆ ಇವು ಕಡಿಮೆ ಇದು ಕಡಿಮೆ 100% ಗ್ಯಾರಂಟಿ ಇತ್ತು ನನಗೆ. ಅವಾಗ ಏನ್ ಮಾಡಿದ್ವಿ, ಇದೇ ಪ್ರಯೋಗನ ಮುಂದುವರ್ಸ್ಕೊಂತ ಹೋದೆ ನಾನು. ಹೇಳ್ತಾನೆ ನಿಮ್ಗೆಲ್ಲ ವಿಚಿತ್ರ, ಇಷ್ಟ ಯಾರಿಗೂ ಇದು ಮೈಂಡಿನ ಹೋಗ್ಯತ್ಲು ಗೊತ್ತಿಲ್ಲ, ಇಷ್ಟು ಮಿರಾಕಲ್ ಜಾದೂನ ಅನ್ಬೋದು ನಾವು. 3 ತಿಂಗಳು ಬಿಟ್ಟು ಚೆಕ್ ಮಾಡ್ದೇನೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ನಾರ್ಮಲ್ ಬಂದಿತ್ತು ನನಗೆ. ಎಷ್ಟು ಖುಷಿ ಆತ್ಕೋತನ್ರಿ ನನಗೆ. ಇಷ್ಟೆಲ್ಲ ಸಿಂಪಲ್ ಆಗಿ ಆಯಾ ಗುಳಿಗಿ ಆಸ್ಪತ್ರೆ ಪತಂಜಲಿ ಯೋಗ ಪೀಠ ಮಟ್ಟ ಹೋಗಿ ಬಂದ್ರು ಆರಾಮಾಗತ್ತಿಲ್ಲ. ಇವತ್ತು ಬರೇ ಮನಿಯೊಳಗ ನಾವು ಪ್ರಾಕೃತಿಕ ಆಹಾರ ತಗೊಂಡ್ರೆ ಎಂತೆಂತ ಈಗ ಪ್ರಯೋಗ ಮಾಡತ್ತೇವೆ ನಾವು. ನನಗೆ ಗೊತ್ತಿಲ್ಲದ ವಿಷಯ ಅವಾಗಿಂದ ಹೇಳ್ತೇನೆ ನಿಮ್ಗೆ. ಈಗ ಪ್ರಯೋಗ ಮಾಡತ್ತ ಅಂತಾರೆ, ಪ್ರತಿಯೊಂದು ವ್ಯಾಧಿ ಹೊಂಟಾವ್, ಪ್ರತಿಯೊಬ್ಬರ ಮೇಲೆ ಪ್ರಯೋಗ ಮಾಡತ್ತೆ ನಾನು. ಅಸ್ತಮಾ, ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಶುಗರು, ಥೈರಾಯ್ಡ್, ಇದೇ ರೋಗದ ಹೆಸರನ್ಗಿ ಬೇಡ ನಮ್ಗೆ. ಪ್ರತಿಯೊಂದು ನಾರ್ಮಲ್ ಬರತ್ತಾವ. ನಾ ಏನ್ ಹೇಳುದಿಲ್ಲ ಅವ್ರಿಗೆ, 15 ಪ್ರಯೋಗ ಮಾಡಿ ನೋಡ್ರಿ, ಆಮೇಲೆ ನೀವು ರಿಪೋರ್ಟ್ ಚೆಕ್ ಮಾಡ್ರಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಂದು ನಾರ್ಮಲ್ ಬರತ್ತಾವ 15-20 ದಿವಸ. ಇಲ್ಲಿ ಒಬ್ರು ಯಾರು ಹೇಳಿದ್ರೆ ಅಸ್ತಮಾ ಐತಿ ಅವ್ರಿಗೆ, ಕಫ ಐತಿ, 10 ವರ್ಷ ದಮ್ ಜೊತೆ ಹೋಗಿ ಅಂತಾರೆ. ಆದ್ರೆ ಇದು ಪ್ರಯೋಗ, ಆಹಾರ ಪ್ರಯೋಗ ಮಾಡತ್ತೂಲಿ ನಿಮಗ್ ಒಂದು 3, 6, 7 ವಾರ 9 ತಿಂಗಳು ಅಸ್ತಮಾ ಪೂರ ಹೋಗಿರ್ತೈತಿ. ಅಸ್ತಮಾ ಅಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಾಗಲ್ಲ. ಎದಿಯೊಳಗೆ ಕಫ, ದಮ್ಮು, ಒಂದಿಟ್ಟು ಮೆಡ್ಗಟ್ ಹತ್ತಿರ ತೇಕ್ ಹತ್ತೈತಿ ಅವ್ರಿಗೆ, ಅದು ಹೋಗುದನೇ ಇಲ್ಲ ಅಂತಾರೆ, ಅದು ಹೋಗ್ತೈತಿ. ಕ್ಯಾನ್ಸರ್ 4th ಸ್ಟೇಜ್, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತಾರೆ. 4th ಸ್ಟೇಜ್ ನಮ್ಮ ಕಡೆ ಇದ್ದವ್ರಿಗೆ ಜಸ್ಟ್ ಅವರು ಗ್ರೂಪ್ನಾಗ ಜಾಯ್ನ್ ಅದಾರ. ಅವ್ರಿಗೆ ಬ್ರೇನ್ ಟ್ಯೂಮರ್ ಇತ್ತ. ನೀವೆಲ್ಲ ಪಿಕ್ಚರ್ ಬ್ರೇನ್ ಟ್ಯೂಮರ್ ಬಂದ್ರೆ ಮುಗಿದು ಹೊತ್ತಿಗೆ ಸತ್ತ ಬಿಡ್ತಾರಂತ ವಿಚಾರ ಮಾಡ್ತಾರ ಎಲ್ಲಾರು. ನಾಳೆ ಕ್ಯಾನ್ಸರ್ ಇತ್ತು, ಹೊಳ್ಳೆ ಲಿಪೋಮಾ ಕ್ಯಾನ್ಸರ್ ಇತ್ತು ಒಬ್ಬರಿಗೆ. ಯಾಕಂದ್ರೆ ಅಷ್ಟಷ್ಟು ಕಷ್ಟಗಳ ವ್ಯಾಧಿಗೆ ಬಂದಾಗ ಅನುಭವಿಸಿರ್ತಾರೆ. ಯಾಕಂದ್ರೆ ನಿಮಗೆ ಒಂದು ಸಣ್ಣ ವಿಷಯ ಐತಿ, ಅದ್ರ ಬಗ್ಗೆ ಅನುಭವ ಇರಲ್ಲ. ನಾ ಯಾಕೆ ನಿಮ್ ಮುಂದೆ ಹೇಳ್ತೇನಂತಂದ್ರೆ, ನಿಮ್ಮ ರಿಲೇಷನ್, ನಿಮ್ಮ ಸಂಬಂಧಿಕರ ಒಳಗ, ನಿಮ್ಮ ಹಿರಿಯರಿಗೆ ಅವ್ರಿಗೆಲ್ಲ ಏನು ಸಮಸ್ಯೆ, ಈ ರೀತಿ ಲೈಫ್ ಸ್ಟೈಲ್ ಡಿಸೀಸ್ಗಳ, ಶುಗರ್, BP, ಥೈರಾಯ್ಡ್ ಯಾವ್ದೋ ಸಮಸ್ಯೆ ಇದ್ರು ನೀವು ಈ ಆಹಾರ ಒಂದು 21 ದಿವಸ ಇಲ್ಲ ಅಗದಿ ಕ್ರಾನಿಕ್ ಐತಿಗೆ ಸಮಸ್ಯೆ ಜಾಸ್ತಿ, ಅಸ್ತಮಾ ಇರ್ಬೋದು, ಆಮೇಲೆ ಕಿಡ್ನಿ ಸಮಸ್ಯೆ ಆಗಿರ್ತಾವೆ, ಡಯಾಲಿಸಿಸ್ ಮಾಡಿಸಿರ್ತಾರೆ. ಅವ್ರಿಗೆ ಈ ಆಹಾರ ಪದ್ಧತಿ ನೀವು ಅಳವಡಿಸಿ ಒಂದು 3 ತಿಂಗಳು ಒಂದು ವರ್ಷ ಮಟ್ಟ ಅಳವಡಿಸಿದ್ರೆ ಎಲ್ಲ ನಾರ್ಮಲ್ ರಿಪೋರ್ಟ್ ಆಗಿಬಿಡ್ತಾವ. ಆಮೇಲೆ ಕೇಳ್ಬೋದು, ಪರ್ಸನಲಿ ಕೇಳ್ಬೋದು ನೀವು, ಇದನ್ನ ಕಂಟಿನ್ಯೂ ಮಾಡ್ಬೇಕನ್ರಿ, ಯಾಕಂದ್ರೆ ನಾವು ಅನ್ನ ರೊಟ್ಟಿ ಚಪಾತಿ ಬಿಟ್ರೆ ಹೆಂಗ ಅಂತ ಹೇಳಿ ನನ್ನ ಬಾಡಿ ಮೇಲೆ ಪ್ರಯೋಗ ಮಾಡಿ 20 ಕಿಲೋಮೀಟರ್ ಹೋಗಿ ವಾಕಿಂಗ್ ಹೋಗಿ ಬರ್ತಾನೆ. ನಾರ್ಮಲ್ ನೀವು ಅನ್ನ ರೊಟ್ಟಿ ತಿಂದಾಗ, ಅನ್ನ ರೊಟ್ಟಿದು ಕಸು ಎಂತಕೊಂಡ್ರೆ ಇದ್ದಿದ್ದು ಆಕ್ಚುಲಿ ಹೇಳ್ಕೊಂಡ್ರೆ ಹಿರಿಯರು ಅದಾರ ಇಲ್ಲಿ, ಇವ್ರು ಅನ್ನ ರೊಟ್ಟೆ ಕಸು ಅಂತಾರೆ. ಈಗ ನಾ ಅನ್ನ ರೊಟ್ಟಿ ತಿಂದವ್ರಿಗೆ ನನಗೆ ಬೇಕಾದ್ರೆ ನೀವು ವಾಕಿಂಗ್ ಹಚ್ಚಿರಿ 20-25 ಕಿಲೋಮೀಟರ್ ಬೆಳಗಾವ್ ಮಟ್ಟ ಹೋಗಿ ಬಂದೆ ನಾನು ಕಾಂಪಿಟೇಷನ್ ಒಳಗೆ. ಆಗುದಿಲ್ಲ ಅವ್ರಿಗೆ, ಯಾಕಂದ್ರೆ ಡೀಪ್ ಸೈನ್ಸ್ ನೀವು ಕ್ಯಾನ್ಸರ್ ಅಸೋಸಿಯೇಷನ್ ಅವ್ರ ಅಮೆರಿಕಾದವ್ರೆ, ಅವ್ರ ಒಂದು ಪಬ್ಲಿಷ್ ಮಾಡ್ರೆ, ಬೇಯಿಸಿದ ಆಹಾರ ಏನೈತಲ್ಲ ನಮ್ಮ ಲಿವರ್ ಆಮೇಲೆ ಜೀರ್ಣ ಕ್ರಿಯೆ ಮೇಲೆ 100ಕ್ಕೆ 100 ಎಫೆಕ್ಟ್ ಜೀರ್ಣ ಮಾಡಕ್ ಆಗ್ತೈತಿ. ಇದು ಪ್ರಾಕೃತಿಕ ಆಹಾರ, ನಾವು ಹಣ್ಣು ಹಂಪಲು ಸೊಪ್ಪು ಇದನ್ನೇನ್ ತಿಂತೇವಲ್ಲ, ಇದು ಬರೀ 25% ಲಿವರ್ ಮೇಲೆ ಲೋಡ್ ಆಕೈತಿ. ಅಂದ್ರೆ 75 ನಮ್ದು ಹಂಗ ಉಳಿತ ನಮ್ಮ ಪ್ರಾಣ ಶಕ್ತಿ. ಅದೇನ್ ಮಾಡ್ತೈತಿ, ರೋಗವನ್ನು ಹೋಗಿಸಾಕ ನಮಗೆ ಹೆಲ್ಪ್ ಮಾಡ್ತೈತಿ. ಅದ್ ಹೆಂಗಂತ ಉದಾಹರಣೆ ಹೇಳ್ತಾನೆ ನಿಮಗೆ. ಒಂದ್ ಹುಡುಗ ಪೇಮೆಂಟ್ ಕಡಿಮೆ ತಗೋತಾನ, ಕೆಲಸ ಜಾಸ್ತಿ ಮಾಡ್ತಾನ, ಇದೇ ಪ್ರಾಕೃತಿಕ ಆಹಾರ ಇದೆ. ಇನ್ನೊಬ್ಬ ಪಗಾರ ಜಾಸ್ತಿ ತಗೋತಾನು, ಕೆಲಸನ ಮಾಡೋದಿಲ್ಲ, ಬರೀ ಮಕ್ಕೋದ್ ಮಾಡ್ತಾನ. ಅರ್ಥ ನಿಮ್ಗೆ ನಾವ್ ಅದಕ್ಕೆ ಬೇಸಿದ ಇದಕ್ಕೆ ಬಾಳ ಫರ್ಕ್ ಐತಿ. ಪ್ರತಿಯೊಂದು ಈಗ 5 ವರ್ಷಂತ್ರ ಆಗ ಅನ್ನ ಮುಟ್ಟಿಲ್ರಿ, ಒಂದು ರೊಟ್ಟಿ ಮುಟ್ಟಿಲ್ಲ. ಹಣ್ಣು, ತರಕಾರಿ, ಸೊಪ್ಪುಗಳು, ಆಮೇಲೆ ಗಿಡದ ಎಲ್ಲಿ ಯಾವ ಬಿಡುದಿಲ್ಲ ಈಗ ನಾನು. ಯಾಕಂದ್ರೆ ನನಗೆ ಎಷ್ಟಾದ್ರೂ ಹೋಗಿನ ಎನರ್ಜಿ ಐತಿ, ಆಮೇಲೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ನಮ್ಮ ಮಿನರಲ್ಸ್ ಏನ್ ಬೇಕಾದ ಎಲ್ಲ ಐತಿ. ಆಮೇಲೆ ಹಿಮೋಗ್ಲೋಬಿನ್ ನಂದು 19 ಪಾಯಿಂಟ್ ಐತ್ರಿ. ಎಲ್ಲ ನಾರ್ಮಲ್ ಚೆಕ್ ಮಾಡಿದ್ರೆ ಎಲ್ಲಾರ್ದು ಒಂದು 11-12 ಇರ್ತಾವ, ಎಲ್ಲಾದ್ರಿಗೂ ಜಾಸ್ತಿನೇ. ಅದಕ್ಕೆ ಇದನ್ನ ನೀವು ನಿಮಗೆ ಏನೋ ಸಮಸ್ಯೆ ಇಲ್ಲ, ನಿಮ್ಮ ಮನೆಯ ಹಿರಿಯರಿಗೆ, ನಿಮ್ಮ ದೊಡ್ಡಪ್ಪ ಇರ್ಬೋದು, ಸಂಬಂಧಿಕರಿರ್ಬೋದು, ಈ ಆಹಾರ ಪದ್ಧತಿ ಏನಿಲ್ಲ ಬಿಚ್ಚಿ ಹೇಳೋದೇನಂದ್ರೆ, ಪ್ರತಿಯೊಂದು ಮಾರ್ನಿಂಗ್ ಹಣ್ಣು, ಬೆಳಿಗ್ಗೆ ಎದ್ದು ಹಣ್ಣು ತಿನ್ಬೇಕು ಅವ್ರ. ಒಳ್ಳೆ ಮಧ್ಯಾಹ್ನ ಐತಲ್ಲ, ಪಾಲಕ್ ಇರ್ಬೋದು, ಒಂದು ಮೆಂತೆ ಇರ್ಬೋದು, ಇಂಥವ್ ಹಸಿರ ನೀವು ಹುಡುಕಿದ್ದನ್ನ ಗಿಡದ್ದು ಪ್ರಯೋಗ ಮಾಡೇನ್ರಿ. ಮಾವಿನಲ್ಲಿ ಮಾಡೇನಿ, ಆಮೇಲೆ ಮೆಂತೆ ಮಾಡೇನಿ, ಆಮೇಲೆ ಪ್ಯಾರ್ಲಿಲಿ, ಆಮೇಲೆ ನುಗ್ಗಿ ಸೊಪ್ಪು, ಆಮೇಲೆ ಗಿಡದ್ದು ಬೇವಿನ ಸೊಪ್ಪು, ಪ್ರತಿಯೊಂದು ಕರಿಬೇವು. ನಾವು ಒಂದೊಂದು ಏನಿಲ್ಲ ಅಂದ್ರೂ ಒಂದು 1/4 ಕಿಲೋ ಮಟ್ಟ ಸೇವಿಸ್ತೇವೆ, ಒಂದು ಊಟನ ಅದ ನಮ್ದು. ಹಂಗ ಮಾಡ್ಕೊಂತ ಹೋದ್ರೆ ಅವ್ರ ದೇಹದ ಯಾವುದೇ ರೋಗ ಇರಲಿ, ಹೆಸರಣಿಕೆ ಬೇಡ ಅವಕ್ಕನ್ಕಿ ಇವ್ರ ಸೈಂಟಿಸ್ಟ್ಗಳು, ಡಾಕ್ಟರ್ ಹೆಸರಿಟ್ಟು ಬಿಟ್ರ, ಅವು ಪ್ರತಿಯೊಂದು ನಾರ್ಮಲ್ ಬಂದಿರ್ತಾವ. ಈಗ 100 ಜನ ಪ್ರಯೋಗ ಮಾಡೇನಿ, ಆಮೇಲೆ ಎಲ್ಲಾ ಕಾಲೇಜುಗಳು, ಸಂಘ ಸಂಸ್ಥೆ ಕೇಳಿ ಹೋಗಿದ್ದೆ ಮೊನ್ನೆ, ಎಲ್ಲಾ ನಾರ್ಮಲ್ ಬರತ್ತಾವ. ಇದ್ರ ನಾನು 5 ವರ್ಷದಾಗ 50 ಬೆನಿಫಿಟ್ ಬರೆದಿಟ್ಟೇನೆ. ಯಾಕಂದ್ರೆ ಒಮ್ಮೆ ಸಡನ್ಲಿ ಎಲ್ಲಾ ನೆನಪಾಗುದಿಲ್ಲ. ಇಷ್ಟ ಬೆನಿಫಿಟ್ ಅದಾವಂದ್ರಿ ಅವ್ರ ಬಹಳ ಬಂಗಾರ ಆಕೈತಿ. ಅವು ಏನು ಹೇಳ್ತೇನೆ ನಿಮಗೆ. ಒಂದು ನಿದ್ದೆ, ರಾತ್ರಿ
ನಿದ್ದೆ ಬರುದಿಲ್ಲ. ಯಾಕಂದ್ರೆ ಈಗಿನ ಲೈಫ್ ಸ್ಟೈಲಿಗೆ ಆಮೇಲೆ 108 ಒತ್ತಡ ಅವು ಇವು ಇರ್ತಾವ. ಇದಕ್ ನಿದ್ದೆ ಹೆಂಗ್ ಬರ್ತಂದ್ರೆ ಬಡದ ಹೋದಂಗ. ಬೆಳಿಗ್ಗೆ ಎದ್ದು ನಾವು ಎಚ್ಚರ ಕರೆಕ್ಟ್ 4-5 ಗಂಟೆಗೆ ಎಚ್ಚರಕ್ಕೆ ಆಗುಮಟ ಅಷ್ಟು ಡೀಪ್ ಸ್ಲೀಪ್ ಹೋಗ್ಬೇಕು. ಯಾವ್ದಿದ್ರು ಒಬ್ಬ ಆರೋಗ್ಯವಂತ ಮನುಷ್ಯಾಗ ಎಷ್ಟು ಡೀಪ್ ಮಕ್ಕೋದ ನೀ ಬೆಳತಂಗ ಕನಸು ಬಿದ್ದು ಇದು ಏನಾಗುದಿಲ್ಲ. ಇದಕ್ಕೆ ಈಗ 5 ವರ್ಷ ಒಂದ್ ಕನಸು ಬಿದ್ದಿಲ್ರಿ ನಂಗೆ, ಒಂದ್ ಕನಸು ಬಿದ್ದಿಲ್ಲ. ಕೆಟ್ಟ ಕನಸು ಬೀಳಾಕ ಆ ದೇವು ಅವ್ರು ಮಾಡಿಸಿದ್ರು ಈ ಕನಸು ಬಂತ ಅಂತೇನೋ. ನನ್ಗೆ 5 ವರ್ಷ ಒಂದ್ ಕನಸು ಬೀಳುದಿಲ್ಲ. ರಾತ್ರಿ ಪರ್ಫೆಕ್ಟ್ ಮಕ್ಕೋನೇ ಬೆಳಿಗ್ಗೆ ಐತಿ. ಅದು ಬೆನಿಫಿಟ್ ಇದ್ರಿ ಒಂದದ್ದು. ಎರಡನೇದು ಮನುಷ್ಯಗೆ ಇಬ್ಬರು ಶಕ್ತಿ ಇರ್ತೈತಿ. ಈಗ ನನಗೆ ಬೇಕಾದ್ರೆ ಸದ್ಯಕ್ಕೆ ನಡ್ಕೊಂತ ಹೋಗಂದ್ರೆ ಕಿತ್ತೂರು ಮಠ ನಡ್ಕೊಂತ ಹೋಗ್ಬಿಡ್ತಾನೆ ನಮ್ಮ ಮನೆ ಬಂದೇನೆ. ಹಂಗ ಹೋಗಿ ಅಷ್ಟು ಪವರ್ ಇಬ್ಬರು ಮನುಷ್ಯರ ಶಕ್ತಿ ಬರುತ್ತೆ ಅದ್ರೊಳಗ. ಆಮೇಲೆ ಹೊತ್ತಿಗೆ ನಮ್ದ ಬೇಸಿದ ಆಹಾರ ಲೋಡ್ ಅನ್ಸತ್, ವಜ್ಜಿ ತುಂಬಿದಂಗ ಅನ್ಸತ್ರಿ. ಶಕ್ತಿ ಕಡಿಮೆ. ಬೇಕಾದ್ರೆ ನೀವು ಅನ್ನ ಸಾರು ಮೊಸರು ಗಿಸರು ಹೊಡೆದ್ ಬಿಡ್ರಿ ಮಧ್ಯಾಹ್ನ ನಿದ್ದಿನ ಬಂದ್ಬಿಡುತ್ತೆ. ಇದನ್ನ ನಾವು ತಿಂದೀವಿ ಅಂದ್ರೆ ಈಗ ನನಗೆ ಬೆಳತಂಗ ಹೆಂಗೇನಿಂದ ಭಾಷಣ ಮಾಡೋದು ಹೆಂಗ ಮಾಡ್ತಾನ. ಅಷ್ಟು ಪವರ್ ಇಬ್ಬರದ್ದು ಎನರ್ಜಿ ಬರುತ್ತೆ. ಆಮೇಲೆ ಲೋಡ್ ಆಗುದಿಲ್ಲ. ಎಷ್ಟೋ ತಿನ್ರಿ ನೀವು. ಈಗ ನಾವ್ ಎಕ್ಸಾಂಪಲ್ ಗಜರಿ 1 ಕಿಲೋ ತಿಂದ್ರು ನಿಮ್ಗೆ 2 ರೊಟ್ಟಿ ತಿಂದು ಇಷ್ಟು ಅನ್ನ ಉಂಡ್ರ ಏನು ವಜ್ಜಿ ಅನ್ಸಲ್ಲ ಒಟ್ಟು ಹಂಗ ಅನ್ಸುದಿಲ್ಲ. ಹಗರ ಇರ್ತೈತಿ, ಅದ್ರೊಳಗಿನ ಅಷ್ಟು ಶಕ್ತಿ ಬರ್ತೈತಿ. ಇದೊಂದು ಬೆನಿಫಿಟ್. ಇನ್ನೊಂದು ನನಗೆ ಪರ್ಸನಲಿ ಅಂದ್ರೆ ಇಲೆಕ್ಟ್ರಿಕಲ್ ಶಾಕ್ ಹೊಡಿಯುತ್ತೆ ನನಗೆ ವರ್ಕ್ ಮಾಡೋ ಮುಂದೆ. ಆ ಶಾಕ್ ಈಗ ನಾರ್ಮಲ್ ಎಲ್ಲರೂ ಹೊಡೆದ್ರೆ ಒಂದ್ 10 ನಿಮಿಷ ಕೈ ಜುಮ್ ಅಂತ ನಿಮ್ಗೆ ಎಲ್ಲ. ನನಗೆ ಮೊಬೈಲ್ ವೈಬ್ರೇಷನ್ ಹಾಕಿದ್ರೆ ಆ ಟೈಪ್ ಆಯ್ತು. ಅಂದ್ರೆ ಎಷ್ಟು ಇಮ್ಯುನಿಟಿ, ಆ ರೋಗ ನಿರೋಧಕ ಶಕ್ತಿ ಯಾವ ರೇಂಜಿಗೆ ಹೇಳ್ತೈತೆ ಅನ್ನೋದು ಅದೊಂದು ಬರಿದ್ದೈತಿ ಇದ್ರು. ಆಮೇಲೆ ಮಾನಸಿಕ ಒತ್ತಡ ನಮಗೆ 108 ವಿಚಾರ ಬರ್ತಾವ. ಈಗ ನೀವು ಧ್ಯಾನಕ್ಕೆ ಕುಂತಿರ್ತೀರಿ, ನಿಮ್ಗೆ ಏನೇನೋ ವಿಚಾರ ಬರ್ತಾವ. ಯಾವ್ದು ವಿಚಾರ ಬರೋದಿಲ್ಲ. ನಾನು ಮೆಡಿಟೇಷನ್ ಕುಂತು 2-2.5 ತಾಸು ಕುಂದಿರ್ತಾನ, ಫುಲ್ ಫೋಕಸ್ ಒಂದೇ ಕಡೆ. ಆ ರೀತಿ ಒಂದು ಜ್ಞಾನಕ್ಕೂ ಬಾಳ ಹೆಲ್ಪ್ ಐತಿ. ಆಮೇಲೆ ದೇಹ ಮನಸ್ಸು ಹಗರಿರ್ತೈತಿ. ಯಾವ್ದೇ ರೀತಿ ಶಾಂತಿ ಅಂದ್ರೆ ಶಾಂತಿ ಭಾವನೆ ಇರ್ತೈತಿ ಅದೊಂದು. ಇನ್ನೊಂದು ಎಲ್ಲಾರು ತಪಸ್ ಮಾಡತ್ತಾರ. ಏನ್ ಮಾಡ್ತಾರೆ, ಬೆಳಿಗ್ಗೆದು ಯೋಗ ಮಾಡ್ತಾರ, ವಾಕಿಂಗ್ ಮಾಡ್ತಾರ. ನಾವ್ ಹೆಲ್ತ್ ಏನ್ ಚಮನ್ ಏನ್ ಮಾಡು ಏನ್ ತಿಂದ್ರೆ ನಾವು ಆರೋಗ್ಯ ಆಗಿರ್ತೇವೆ ಅಂತ ಪ್ರತಿಯೊಬ್ಬರ ಇನ್ನು ಹುಡುಗರು ಮಾಡಿರ್ ದೊಡ್ಡವ್ರಿಗೆ ಮಾಡತ್ತಾರ. ಸ್ವಲ್ಪ ಲೈಫ್ ಸ್ಟೈಲ್ ಅವ್ರದ್ದು ಏನೈತಿ ಕುಂತಿ ವರ್ಕ್ ಮಾಡೋರು. ಅವ್ರಿಗೆ ಏನೈತಲ್ಲ ಯಾವ್ದೇ ರೀತಿ ವಾಕಿಂಗ್ ಮಾಡ್ಲಂಗ, ಅವ್ರು ಏನ್ ಕೆಲಸ ಮಾಡ್ಲಂಗ ಆಕ್ಟಿವಿಟಿ ಮಾಡ್ಲಂಗನ ಈ ಆಹಾರದಾಗ ಇದ್ರಂದ್ರ ಅವ್ರು ಯಾವ್ದ್ರ ಒಬ್ಬರಲ್ಲಂಗ ಫುಲ್ ಆಕ್ಟಿವ್ ಇರ್ತಾರ, ಫುಲ್ ಆರೋಗ್ಯವಂತಿರ್ತಾರ. ಅದೊಂದು ಬೆನಿಫಿಟ್. ಆಮೇಲೆ ಹಸಿ ಹಣ್ಣು ತರಕಾರಿ ಪ್ರಾಣ ಶಕ್ತಿ ಇರ್ತದ ಡೈರೆಕ್ಟ್. ಇದ್ ಹೆಂಗ ಅಂತ ಯಾರು ಕೇಳ್ಬೋದು ನೀವು, ಇದಂಗ ಇಷ್ಟ ರೋಗ ಹೆಂಗ್ ಹೋಗಿಸ್ತೈತಿರಿ ಅಂತ. ನಾವು ಗಿಡದೋಗಿಂತ ಡೈರೆಕ್ಟ್ ಹಾಡ್ಕೊಂಡು ಫ್ರೆಶ್ ತಿಂತೀವಿ ಅಂದ್ರೆ ಒಂದ್ ದಿವ್ಸ ಹಿಟ್ಟು ತಿಂದ್ರು ಆತ. ಇದಕ್ ನಾವೇನಂತೀವಿ ಡೆಡ್ ಫುಡ್ ಅಂದ್ರೆ ಸತ್ತಿದ ಆಹಾರ ಎಲ್ಲಾ ಸುಟ್ಟು ಬಿಡ್ತೇವೆ. ಎಕ್ಸಾಂಪಲ್ ಗೊತ್ತಾಯ್ತು ನಿಮ್ಗೆ ಎಲ್ಲರಿಗೂ. ಜ್ವಾಳ ತಂದು ಅದನ್ನ ಗಿರ್ನಿ ಹಾಕಿ ಅದನ್ನ ಅಲ್ಲೇ ಸುಟ್ಟೋಕೈತಿ, ತೆವಿ ಮೇಲೆ ಹೋಗೋದ್ರೆ ಅಲ್ಲಿ ಸುಟ್ಟೋಕೈತಿ. ಅದನ್ನ ತಿಂದ್ರೆ ಮತ್ತೆ ಎಲ್ಲಿ ಎನರ್ಜಿ ಬರ್ಬೇಕ್ರಿ, ಎಲ್ಲ ರಗತ್ ಕಡಿಮೆ ಆಯ್ತು, ಕ್ಯಾಲ್ಸಿಯಂ ಕಡಿಮೆ ಆಯ್ತು, ವಿಟಮಿನ್ಸ್ ಕಡಿಮೆ ಆಯ್ತು. ಮತ್ ಅಂತಾವ್ ತಿಂತೀರಿ ಅದ್ರಾಗ ಏನಿಲ್ಲ, ಅದ್ರೊಳಗಿಂದ ವಿಟಮಿನ್ಸ್ ಕಡಿಮೆ ಆಕೈತಿ. ಡೈರೆಕ್ಟ್ ನೀವು ಪ್ರಕೃತಿಯಿಂದ ಬಂದು ತಿಂದ್ರಿ ಅಂದ್ರೆ ನೀವು ಬೇಕಾದ್ರೆ ಯಾರೋ ಒಬ್ರು ಅಬ್ಸರ್ವ್ ಮಾಡಿ ಪ್ರಯೋಗ ಮಾಡಿ ನೋಡ್ರಿ, ಇಬ್ಬರು ಶಕ್ತಿ ಇರೋದು ನಿಮ್ಗೆ, ಇಬ್ಬರದ ಒಬ್ಬರದಲ್ಲ. ಮತ್ತ ಆಮೇಲೆ ಟೈಮ್ ಇದ್ರೆ ಅಷ್ಟು ಹೇಳ್ತೇನ್ರಿ. ಟೈಮ್ ಐತಲ್ಲ, ಟೈಮ್ ಇಲ್ಲ ಆಯ್ತು. ಇನ್ನೊಮ್ಮೆ ಯಾವಾಗಾರ ಬರ್ತಾನ್ರಿ ಮತ್ತೆ ಕರೆಸ್ಟಾಗ. ಇದ್ರ ಬೆನಿಫಿಟ್ ಎಲ್ಲಾರು ಪ್ರಾಕೃತಿಕ ಆಹಾರ, ಯಾವ್ದೋ ಸಮಸ್ಯೆ ಇರಲಿ ನೀವು ಹಣ್ಣು ತರಕಾರಿ ಹಂಬಲು ತಿನಿಸಿ ಬರೀ 21 ನೋಡ್ರಿ, 25 ದಿವಸ ಎಲ್ಲ ಕ್ಲಿಯರ್ ಆಗಿರ್ತಾರೆ. ಆಮೇಲೆ ಇನ್ನೊಂದ್ರಿ ಮಾಹಿತಿ ಇದ್ರ ಬಗ್ಗೆ ಪೂರ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಐತ್ ನಂದ, ಶಿವಾನಂದ್ ಬಳ್ಳೂರ್ ಅಂತ ಕನ್ನಡದಾಗ ಸರ್ಚ್ ಮಾಡ್ರೆ ಆ ಯೂಟ್ಯೂಬ್ ನೊಳಗ ಪ್ರತಿಯೊಂದು ಅದಾವ ನಾ ಮಾಡಿದ್ವಿ. ಇವೆಲ್ಲ ಏನಾಗ್ತಾವ ಅಂದ್ರ ಮೋಜ್ ಮಜಾ ಇಂಥವ್ ಹೇಳುದ್ರಿಂದ ಆರೋಗ್ಯ ಬಗ್ಗೆ ಏನ್ ಹೇಳ್ತಾರ ಅವ್ರ, ಎದಕ್ಕೆ ಇಲ್ಲಿ ಬಂದಾರ, ಅವ್ರು ಯಾರು ಹೇಳಾಕ ಮೊದಲು ಸರಿಯಾಗಿ ವಿಚಾರ